ಶಾಸ್ತ್ರಿಗಳೇ, ಈ ದಿನದ ಪಂಚಾಂಗದ ವಿಶೇಷತೆ ಜೊತೆಗೆ ಹಿಮದ ಗೋಪಾಲಸ್ವಾಮಿ ಬೆಟ್ಟದ ಮಹತ್ವ, ಆ ಸ್ವಾಮಿಯ ಮಹಿಮೆಯನ್ನ ಕೂಡ ತಿಳಿಸ್ಕೊಟ್ರಿ. ಹಾಗೆ ಆಂಜನೇಯನ ದರ್ಶನ ಎಷ್ಟು ಮಹತ್ವವಾಗಿದೆ ಗುರುವಾರ ಅನ್ನೋದನ್ನ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಈಗ ಸಂದೇಶಗಳನ್ನ ನೋಡ್ತಾ ಹೋಗೋಣ. ಮೊದಲಿಗೆ ಚಿರಂತ್ ಅಂತ ಮೈಸೂರು, ಇವರ ಹುಟ್ಟಿದ ದಿನಾಂಕ 11ನೇ ತಾರೀಕು 6ನೇ ತಿಂಗಳು 1996 ಬೆಳಗಿನ ಜಾವ 3:23. ಇವರ ಪ್ರಶ್ನೆ, ಲಗ್ನ ಬಲ ಯಾವಾಗಿದೆ, ಹಾಗೆ ವಿದೇಶ ಯೋಗವಿದೆಯಾ ತಿಳಿಸಿ ಅನ್ನೋದು. ಚಿರಂತ್ ಅವರ ಪ್ರಶ್ನೆ, ಒಂದು ಲಗ್ನ ಬಲ ಅಂದರೆ ವಿವಾಹ ಬಲ ಯಾವಾಗಿದೆ ಅಂತ, ಮತ್ತು ವಿದೇಶ ಯೋಗ ಇದೆಯಾ ಅಂತ ಅಲ್ವಾ. ನೋಡೋಣ, ಜಾತಕವನ್ನು ಪರಿಶೀಲಿಸೋಣ. ನೋಡಿ, ತಮ್ಮದು ಮೇಷ ಲಗ್ನವಾಗಿದೆ. ಲಗ್ನದಿಂದ ವಿವಾಹ ಸ್ಥಾನ ನಿಮ್ಮ ಜಾತಕದ ಅಧಿಪತಿ ಯಾರಪ್ಪ ಅಂದರೆ ಶುಕ್ರನಾಗಿದ್ದಾನೆ. ಶುಕ್ರ ದ್ವಿತೀಯದಲ್ಲಿ ಕುಟುಂಬದಲ್ಲಿದ್ದಾನೆ. ರವಿ ಜೊತೆಗಿದ್ದಾನೆ, ಮೌಢ್ಯನಾಗಿದ್ದಾನೆ. ದಿವಾಕರ ಕರೈರ್ಲುಪ್ತಸ್ತು ತದ್ಭಾವಸ್ಯ ವಿನಾಶನಂ ಅಂತ ಒಂದು ಸೂತ್ರ ಹೇಳುತ್ತೆ. ಸೂರ್ಯನ ಕಿರಣಗಳಿಗೆ ತುತ್ತಾಗಿರಬಾರ್ದು ಇನ್ನೊಂದು ಗ್ರಹ. ಹೀಗಾಗಿ ಇಲ್ಲಿ ಮೌಢ್ಯತೆ ಏರ್ಪಾಡಾಗಿದೆ. ಶುಕ್ರನಿಗೆ 12 ಡಿಗ್ರಿ ಅಂತರ ಇರಬೇಕು ಸೂರ್ಯನಿಂದ, ಇಲ್ಲ ದೂರ ಇರಬೇಕು, ಆ ಕಡೆ ಇರಬೇಕು, ಇಲ್ಲ ಹಿಂಭಾಗದಲ್ಲಿರಬೇಕು, ಇಲ್ಲ ಮುಂದೆ ಇರಬೇಕು. ಇರಲಿ, ಇದಕ್ಕೆ ಪರಿಹಾರ ಇದೆಯಲ್ಲ. ಒಂದು ಕುಜ, ಮತ್ತೊಂದು, ಯಾಕೆಂದರೆ ದ್ವಿತೀಯದಲ್ಲಿರೋ ಕುಜನಿಗೂ ಅದೊಂದು ದೋಷ. ಹೀಗಾಗಿ ಕುಜ ಮತ್ತು ಅದು ಪ್ರಮಾದವಾದ ದೋಷ ಅಲ್ಲ, ಯಾಕೆಂದರೆ ಲಗ್ನಾಧಿಪತಿ ಅವನೇ ಆಗಿರೋದ್ರಿಂದ ದೋಷ ಇರೋಲ್ಲ ಅಷ್ಟಾಗಿ. ಹೀಗಾಗಿ ಕುಜ ಮತ್ತು ಶುಕ್ರರ ಶಾಂತಿ ಮಾಡಿಸಿ ಪ್ರಯತ್ನವನ್ನು ಮುಂದುವರಿಸಿದ್ರೆ ನಿಮಗೆ ಅನುಕೂಲ ಆಗುತ್ತೆ. ವಿವಾಹದ ಬಗ್ಗೆ ಯೋಚನೆ ಮಾಡಬೇಡಿ. ಮುಂದಿನ ಸಂದೇಶ ಶಾಸ್ತ್ರಿಗಳೇ, ಲಿಖಿತ್ ಅಂತ ಬೀರೂರಿಂದ, ಇವರ ಡೇಟ್ ಆಫ್ ಬರ್ತ್ 16ನೇ ತಾರೀಕು 12ನೇ ತಿಂಗಳು 2002 ಬೆಳಗ್ಗೆ 10ರಿಂದ 11 ಗಂಟೆ. ಇವರ ಪ್ರಶ್ನೆ, ಶಿಕ್ಷಣ ಆರೋಗ್ಯ ಹೇಗಿದೆ ತಿಳಿಸಿ ಅನ್ನೋದು. ಲಿಖಿತ್ ಅವರ ಪ್ರಶ್ನೆ, ಒಂದು ಶಿಕ್ಷಣ ಮತ್ತೊಂದು ಆರೋಗ್ಯ ಎರಡು ಕೇಳಿದ್ದಾರೆ. ನೋಡೋಣ, ಜಾತಕವನ್ನು ಪರಿಶೀಲಿಸೋಣ. ತಮ್ಮ ಜಾತಕವನ್ನು ಗಮನಿಸಿದ್ರೆ ಇದು ಮಕರ ಲಗ್ನ. ಲಗ್ನದಿಂದ ಪಂಚಮ ಸ್ಥಾನದ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ ತುಂಬ ಚೆನ್ನಾಗಿದ್ದಾನೆ. ನೋಡಿ, ಶುಕ್ರನಿಗೆ ಈ ಅಲಂಕಾರಕ್ಕೆ ಸಂಬಂಧಿಸಿರ್ತಕ್ಕಂಥ ವಸ್ತು, ಆಭರಣ ಇತ್ಯಾದಿಗಳು ಅಂತ ನಾವು ಇದನ್ನು ಈಗಿನ ಕಾಲಕ್ಕೆ ಅನ್ವಯಿಸೋದಾದರೆ ನೋಡಿ, ಸಿಲ್ಕ್ ಆ್ಯಂಡ್ ಟೆಕ್ಸ್ಟೈಲ್ ಆಗಬಹುದು, ಫ್ಯಾಷನ್ ಡಿಸೈನಿಂಗ್ ಆಗಬಹುದು, ಅಥವಾ ಸ್ಟಿಚಿಂಗ್, ನಾವು ಯಾವುದನ್ನು ಕಾಸ್ಟ್ಯೂಮ್ ಡಿಸೈನಿಂಗ್ ಅಂತೀವೋ ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು ಆಗಬಹುದು, ಅಥವಾ ಅಲಂಕಾರ, ಅದನ್ನೇ ಫ್ಯಾಷನ್ ಅಂತ ಹೇಳಿದ್ದು, ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು ಆಗಬಹುದು. ಅಂಥ ಕ್ಷೇತ್ರ ನೀವು ಅಧ್ಯಯನ ಮಾಡಿದ್ರೆ ತುಂಬ ಚೆನ್ನಾಗಿದೆ, ಹೆಚ್ಚಿನ ಲಾಭಗಳಿಗೆ ಅವಕಾಶ ಇದೆ. ಹೀಗಾಗಿ ಆ ಕ್ಷೇತ್ರಗಳಲ್ಲಿ ಪ್ರಯತ್ನ ಮಾಡಿ. ಈಗ ಪ್ರಸ್ತುತ ಚಂದ್ರದಶೆ ಶನಿ ಭುಕ್ತಿ ನಡೀತಾ ಇದೆ. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ನೀವು ಜಾಗ್ರತೆ ತಗೋಬೇಕೀಗ, ಯಾಕೆಂದರೆ ಷಷ್ಠದಲ್ಲಿದ್ದಾನೆ ಶನೈಶ್ಚರ. ಹೀಗಾಗಿ ಶನೈಶ್ಚರ ಸನ್ನಿಧಾನ ಹತ್ತಿರದಲ್ಲಿದ್ದರೆ ಪ್ರತಿ ಶನಿವಾರ ಹೋಗಿ ಒಂದು ನಮಸ್ಕಾರ ಹಾಕಿ ಶನೈಶ್ಚರನಿಗೆ ರುದ್ರಾಭಿಷೇಕವನ್ನು ಮಾಡಿಸಿ ತೀರ್ಥ ಸೇವನೆ ಮಾಡಿ, ಅದು ತುಂಬ ತುಂಬ ಸಹಾಯವಾಗುತ್ತೆ. ಈ ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ, ರಕ್ಷಿತಾ ಅಂತ ದಾವಣಗೆರೆಯಿಂದ, ಇವರ ಜನ್ಮ ದಿನಾಂಕ 8ನೇ ತಾರೀಕು 10ನೇ ತಿಂಗಳು 2002 ಬೆಳಗ್ಗೆ 6:55. ಇವರ ಪ್ರಶ್ನೆ, ಮದುವೆ ಬಗ್ಗೆ ತಿಳಿಸಿ ಅನ್ನೋದು. ರಕ್ಷಿತಾ ಅವರ ಪ್ರಶ್ನೆ ವಿವಾಹಕ್ಕೆ ಸಂಬಂಧಿಸಿರ್ತಕ್ಕಂಥ ಪ್ರಶ್ನೆ ಅಲ್ವಾ, ಯಾವಾಗ ಆಗುತ್ತೆ ಅಂತ ನೋಡೋಣ. ಜಾತಕವನ್ನು ಗಮನಿಸೋಣ. ನೋಡಿ, ತಮ್ಮದು ತುಲಾ ಲಗ್ನವಾಗಿದೆ. ಲಗ್ನದಿಂದ ಸಪ್ತಮಾಧಿಪತಿ ಕುಜ ವ್ಯಯದಲ್ಲಿದ್ದಾನೆ. ಈ ಕುಜಗ್ರಹ ಈ ಲಗ್ನದಲ್ಲಿದ್ದರೆ, ದ್ವಿತೀಯದಲ್ಲಿದ್ದರೆ, ಚತುರ್ಥದಲ್ಲಿದ್ದರೆ, ಸಪ್ತಮದಲ್ಲಿದ್ದರೆ, ಅಷ್ಟಮದಲ್ಲಿದ್ದರೆ, ವ್ಯಯದಲ್ಲಿದ್ದರೆ, ಈ 6 ಭಾವಗಳಲ್ಲಿದ್ದರೆ ಸ್ವಲ್ಪ ದೋಷ, ಅದು ಸ್ವಲ್ಪ ತೊಡಕು. ಅದರಲ್ಲೂ ಈ ವ್ಯಯ 6, 8, 12ರಲ್ಲಿದ್ದರೆ ಸ್ವಲ್ಪ ಜಾಸ್ತಿ. ಇಲ್ಲಿ 12ರಲ್ಲಿದೆ. ಈ ಕಾರಣದಿಂದಾಗಿ ಒಂದು ಕುಜ ಶಾಂತಿ ಬೇಕು. ಆದರೆ ನಿಮ್ಮ ಜಾತಕದಲ್ಲಿ ಬರೀ ದೋಷನೇ ಇದೆಯಾ ಅಂತಲ್ಲ, ಲಗ್ನದಲ್ಲಿ ಶುಕ್ರ ಇದ್ದಾನೆ, ಅದು ಮಾಲವ್ಯ ಯೋಗ, ಸುಖಭುಕ್ತ ಸುವಾಹನ ಯಶಾಹ ಅಂತ ಹೇಳುತ್ತೆ. ತುಂಬ ಚೆನ್ನಾಗಿದೆ. ಚಂದ್ರನು ಕರ್ಮಾಧಿಪತಿ, ಕರ್ಮಸ್ಥಾನದಲ್ಲಿ ಗುರು ಉಚ್ಚನಾಗಿದ್ದಾನೆ, ಅದು ಹಂಸಯೋಗ, ಹಂಸೆ ಸಾಧ್ಭಿರಭೀಷತ ಕ್ಷಿತಿಪತಿ ಅಂತ ಹೇಳುತ್ತೆ. ಜಾತಕದಲ್ಲಿ ತುಂಬ ಬಲ ಇದೆ. ಆದರೆ ಇವನ್ನೆಲ್ಲ ಬಿಟ್ಟಿದ್ದೀರಾ ನೀವು. ಕೇಳಿದ ಪ್ರಶ್ನೆ ಏನು? ವಿವಾಹದ ಬಗ್ಗೆ. ವಿವಾಹಕ್ಕೆ ತೊಡಕಿದೆ. ವೃತ್ತಿ ಬಗ್ಗೆ ಕೇಳಿದರೆ ಅಯ್ಯೋ ತುಂಬ ಚೆನ್ನಾಗಿದೆ ಕೆಲಸ, ನೀವು ಒಳ್ಳೆಯ ಸ್ಥಾನದಲ್ಲಿ ಕೂತ್ಕೊಂಡು 4-5 ಜನರನ್ನ ನೀವು ನಿಭಾಯಿಸ್ತೀರಾ, ನಿಮ್ಗೆ ಅಷ್ಟು ಶಕ್ತಿ ಇದೆ, ಲೀಡ್ರ್ ಆಗ್ತೀರಾ ಅಂತ ಹೇಳ್ತಾ ಇದ್ದೆ. ಅದು ಇದೆ, ನೀವು ಪ್ರಯತ್ನ ಮಾಡಿ. ಯಾಕೆಂದರೆ ಇನ್ನೂ ಚಿಕ್ಕ ವಯಸ್ಸು, ಈ ವೃತ್ತಿ ಹುಡುಕರು ತುಂಬ ಚೆನ್ನಾಗಿದೆ ನಿಮಗೆ. ಆದರೆ ವಿವಾಹಕ್ಕೆ ಸಂಬಂಧಿಸಿದ ಹಾಗೆ ತೊಡಕಿರೋದ್ರಿಂದ ಕುಜಶಾಂತಿ ಒಂದು ಮಾಡಿಸಿ. ಈಗ ಪ್ರಸ್ತುತ ಗುರುದಶೆಯಲ್ಲಿ ಚಂದ್ರನ ಭುಕ್ತಿ ನಡೀತಾ ಇದೆ. ವಿವಾಹಕ್ಕೆ ಯೋಗ್ಯ ಕಾಲ, ಖಂಡಿತ ನೀವು ಪ್ರಯತ್ನ ಮಾಡಬಹುದು. ಮುಂದೆ ಕುಜನದು ಪ್ರಾರಂಭವಾಗುತ್ತೆ. ಹೀಗೆ 2025ರ ಅಂತ್ಯದ ವೇಳೆಗೆ ನಿಸ್ಸಂಶಯವಾಗಿ ವಿವಾಹ ಪ್ರಯತ್ನ ಪಟ್ಟರೆ ಆಗೋಗ್ಬಿಡುತ್ತೆ. ಆದರೆ ಒಂದು ಕುಜಶಾಂತಿ ಒಂದು ಮಾಡಿಸಿ, ಒಳ್ಳೆಯದಾಗಲಿ.
ಸಂದೇಶಗಳಿಗೆ ಉತ್ತರವನ್ನು ತಿಳಿಸ್ಕೊಟ್ರಿ, ಜೊತೆಗೆ ಪರಿಹಾರಗಳನ್ನು ಕೂಡ ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ. ಈಗ ಮುಂದೆ 12 ರಾಶಿಗಳ ಫಲಾಫಲ ಹೇಗಿದೆ, ಗುರುವಾರ ಗುರುವಿನ ದೆಸೆ ಹೇಗಿದೆ ರಾಶಿಗಳ ಮೇಲೆ ಅನ್ನೋದನ್ನ ತಿಳಿಸ್ಕೊಡಿ. ಆದರೆ ಅದಕ್ಕೂ ಮುಂಚೆ ಒಂದು ವಿರಾಮ ತಗೊಂಡು ಬರೋಣ. ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.